ವೆಂಕಟೇಶ್ ನಾಯ್ಕ್ ಸರ್, ಒಂದು ಪ್ರಶ್ನೆ ಐತಲ್ಲಿ. ಚೈನೀಸ್ ಫಾರಿನ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಮಾವೋ ನಿಂಗ್ ಸ್ಟೇಟೆಡ್ ದಟ್ ಲೆಬನಾನ್ ಸಾವರ್ನಿಟಿ ಅಂಡ್ ಸೆಕ್ಯೂರಿಟಿ ಶುಡ್ ನಾಟ್ ಬಿ ವೈಲೇಟೆಡ್. ದಿಸ್ ವಾಸ್ ಅ ಡೈರೆಕ್ಟ್ ರೆಸ್ಪಾನ್ಸ್ ಟು ಎ Israel's Operation Eternal Darkness, the massive air strikes on Wednesday that hit over 100 targets in Lebanon in just 10 minutes. ಅಂದರೆ ಚೀನಾದ ವಿದೇಶಾಂಗ ಮಂತ್ರಿಯೂ ಅಲ್ಲ, ಚೀನಾದ ಇನ್ಯಾವುದೋ ಮುಖ್ಯಸ್ಥನೂ ಅಲ್ಲ, ಚೈನೀಸ್ ಫಾರಿನ್ ಮಿನಿಸ್ಟ್ರಿ ವಕ್ತಾರ ಮಾತಾಡಿರ್ತಕ್ಕಂಥ ಮಾತಿದು ಮಾವೋ ನಿಂಗ್ ಅಂಥೇಳಿ. ನೀವೇನು ಆಪರೇಷನ್ ಎಟರ್ನಲ್ ಡಾರ್ಕ್ನೆಸ್ ಅಂತ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀರಲ್ಲ, ಇದೆಲ್ಲ ನಿಲ್ಲಿಸಬೇಕು. ನೀವು ಲೆಬನಾನ್ನ ಸಾರ್ವಭೌಮತೆಯನ್ನು ಮತ್ತು ಅದರ ಭದ್ರತೆಯನ್ನು ಉಲ್ಲಂಘಿಸುವಂತಿಲ್ಲ, ಅದನ್ನು ಅತಿಕ್ರಮಿಸುವಂತಿಲ್ಲ ಅಂತೇಳಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರಲ್ಲ. ಸೊ ಈ ಒಂದು ವಿಚಾರ ಚೆಕ್ ಮಾಡಿಕೊಂಡಾಗ ಇಲ್ಲಿ ಶಾಂತಿ ನೆಲೆಸುವ ದೂತನಾಗಿ ನಾನು ಯುದ್ಧ ನಿಲ್ಲಿಸ್ತೆ ಎನ್ನುವುದನ್ನು ನೇರವಾಗಿ ವಿಶ್ವಕ್ಕೆ ಸಾರಬೇಕು ಅಂತ ಚೀನಾದ ಹವಣಿಕೆನ ಇದು. ಪಾಕಿಸ್ತಾನ ಒಂದು ರೀತಿಯಲ್ಲಿ ಅದೇ ಈ ವಿನಾಕಾರಣ ಸಂಭ್ರಮ ಪಡ್ತಾ ಇರೋ ಥರ ನಾನೇನೋ ಮಧ್ಯಸ್ಥಿಕೆ ವಹಿಸ್ತಾ ಇದ್ದೀನಿ ಅಂತೇಳಿ ಸಂದೇಶ ರವಾನಿಸುವವ ಅಷ್ಟೇ ಅಂತ ಕಾಣಿಸ್ತಿದೆ ಪಾಕಿಸ್ತಾನ. ಸೊ ಚೈನಾ ಏನು ಹೇಳಕ್ಕೆ ಹೊರಟಿದೆ ಇಡೀ ವಿಶ್ವಕ್ಕೆ ಅಂತ? ಈಗ ಚೈನಾ ಏನಂತಂದ್ರೆ ಆಲ್ಸೋ ಏನಂತಂದ್ರೆ ಇನ್ ದ ಗೇಮ್ ಅಂತ ಕುಂದು ತೋರಿಸ್ದಂಗ ಆಗ್ತದ. ಆಮೇಲೆ ಮೈಟ್ ಎಕ್ಸರ್ಟ್ ಮಾಡೋದು ಒಂದು ಉದ್ದೇಶ ಇರ್ತದ. ಎರಡನೇದು ಈ ಪಾಯಿಂಟ್ ಅಲ್ಲಿ ಹೇಳಿದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇಫ್ ಯು ರಿಮೆಂಬರ್, ಅವಾಗ ಏನಂತಂದ್ರೆ ಈ ಇರಾನ್ದ ಸಿವಿಲೈಸೇಷನ್ ಎಂಡ್ ಆಗುತ್ತದೆ ಈ ನೈಟಿಗೆ ಅಂತಕೊಂಡು ಟ್ರಂಪ್ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರು ಹೇಳಿದ್ರು ಒಂಥರ ಏನಾದ್ರು ನ್ಯೂಕ್ಲಿಯರ್ ಇಡೀ ಸಿವಿಲೈಸೇಷನ್ ಇರಾನ್ದು ವೈಪ್ ಔಟ್ ಮಾಡ್ಬೇಕಂತಂದ್ರೆ ಅದರ ಅರ್ಥ ಏನಂತಂದ್ರೆ ನ್ಯೂಕ್ಲಿಯರ್ ವೆಪನ್ ಹಾಕ್ಬೇಕು. ಕರೆಕ್ಟ್. ಸೊ ಒಂದ್ ವೇಳೆ ಆ ತರ ಹಾಕ್ಬೇಕಂತಂದ್ರೆ ದೆನ್ ಇಸ್ರೇಲ್ ವಿಲ್ ಬಿ ವೈಪ್ಡ್ ಔಟ್ ಫ್ರಮ್ ದ ವರ್ಲ್ಡ್ ಮ್ಯಾಪ್ ಅಂತಕೊಂಡು ಆ ತರ ಚೈನೀಸ್ ರಿಪ್ಲೈ ಇತ್ತು. ಸೊ ಹಿಂಗಾಗಿ ಲಾಟ್ ಆಫ್ ಪ್ರೆಷರ್ ಇದ್ದ ಸಲುವಾಗಿನೇ ಮೂರವರ್ ಇರಾನ್ದಲ್ಲಿ ನೀವು ಲೆಕ್ಕ ಹಾಕ್ರಿ, ಅವತ್ತಿನ ದಿವಸ ಎಲ್ಲ ಪವರ್ ಸೆಂಟರ್ಸ್ ಅಲ್ಲಿ ಪವರ್ ಗ್ರಿಡ್ ದಲ್ಲಿ ಎಲ್ಲ 1.3 crore ಪೀಪಲ್ ಬಂದು ಹ್ಯೂಮನ್ ಚೇಂಜ್ ಮಾಡಿ ಹ್ಯೂಮನ್ ಶೀಲ್ಡ್ ಆಗಿ ನಿಂತು ಬಿಟ್ಟರು. ದಟ್ ಈಸ್ ಒನ್ ಆಫ್ ದ ರೀಸನ್ ಏನಂತಂದ್ರೆ ಹೌ ಕ್ಯಾನ್ ಯು ಬಾಂಬ್ ಲೈಕ್ ದಿಸ್. ಈಗ 1.3 crore ಬಂದು ಅವ್ರ ಸಹಾಯಕತೆ ರೆಡಿ ಇದ್ದಾರಂತಂದ್ರೆ ಅಂದ್ರೆ ಆ ಕಂಟ್ರಿದಲ್ಲಿ ಅಷ್ಟು ಮೋಟಿವೇಶನ್ ಈಗ ಆಲ್ರೆಡಿ ಬಿಲ್ಡಪ್ ಆಗಿದೆ. ಒಂದು ಇಷ್ಟು ದಿವಸವರೆಗೆ ಅವ್ರು ರೆಜಿಮ್ ಚೇಂಜ್ ಮಾಡ್ಬೇಕಂತ ಕುಂದು ಎಷ್ಟೆಷ್ಟು ಹೋರಾಟ ಮಾಡಿ ಮೊಸಾದ್ CIA ಅದೆಲ್ಲ ಆಕ್ಟಿವ್ ಇದ್ದು ಒಂದು ಅವ್ರ ಸುಪ್ರೀಂ ಲೀಡರ್ನ ಕೊಂದು ಅವ್ರು ಏನಪ್ಪಾ ಅಂದ್ರೆ ಪೂರ್ತಿ ಇರಾನ್ನ ರಿಯುನೈಟ್ ಮಾಡಿದಂಗ ಆಯ್ತು. ಈಗ ಏನಂತಂದ್ರೆ ಇರಾನ್ದು ಎಲ್ಲಿ ಇರ್ಲಾರ್ದವ್ರು ಈಗ ಏನಪ್ಪಾ ಅಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಪವರ್ಫುಲ್ ಆಗಕ್ಕ ಏನಾದರೂ ಕಾರಣ ಇದ್ರೆ ಅದು ಟ್ರಂಪ್ ಮತ್ತೆ ಇಸ್ರೇಲ್ದವ್ರು. ಯು ಹ್ಯಾವ್ ಮೇಡ್ ಈಗ ದೊಡ್ಡ ಹೀರೋ ತರ ಏನಪ್ಪಾ ಇರಾನ್ ನಿಂತು ಬಿಟ್ಟಿದೆ. ಆಮೇಲೆ ಅವ್ರದ್ದು ಡಿಸ್ಟ್ರಕ್ಷನ್ ಎಷ್ಟಾಯ್ತು, ಸಾಕಷ್ಟು ಡಿಸ್ಟ್ರಕ್ಷನ್ ಆಗಿದೆ. 1:4 ರೇಷಿಯೋದಲ್ಲಿ ಡಿಸ್ಟ್ರಕ್ಷನ್ ಆದ್ರೆ ಅಲ್ಲಿ ಒಂದು ಬಿಲ್ಡಿಂಗ್ ಬಿದ್ರೆ ಇರಾನ್ದಲ್ಲಿ 4 ಬಿಲ್ಡಿಂಗ್ ಬಿದ್ದೆ. ಅದು ಮುಂದೆ ಏನಂತಂದ್ರೆ 10 ವರ್ಷದಲ್ಲಿ 15 ವರ್ಷದಲ್ಲಿ ರಿಕವರಿ ಆಗ್ತಾರ. ಬಟ್ ಮಿಲಿಟರಿ ಮೈಟ್ ಅಂತ ತೋರ್ಸಿದ್ರಲ್ರಿ ಅವ್ರು, ಮಿಲಿಟರಿ ಮೈಟ್ ಅಂತ ತೋರ್ಸಿದ್ರು. ಆಮೇಲೆ ಇದು ನಾರ್ತ್ ಕೊರಿಯಾದ ವಿಷಯ ತಾವು ಮಾತಾಡ್ತಿದ್ದಾರೆ ಇದಕ್ಕಿಂತ ಮೊದಲು. ವರ್ಲ್ಡ್ ಜಿಯೋ ಪೊಲಿಟಿಕ್ಸ್ ಇದರಲ್ಲಿ ಒಂದೊಂದು ಅಲಯನ್ಸ್ ಮಾಡ್ಕೊಂತಾರ, ರಷ್ಯಾ, ಚೈನಾ, ನಾರ್ತ್ ಕೊರಿಯಾ. ಇದೇನಿದೆ ಒಂದು ಒಬ್ರಿಗೊಬ್ರು ಏನಂತಂದ್ರೆ ದೇ ಆರ್ ಸಪೋರ್ಟಿಂಗ್ ವಿತ್ ಈಚ್ ಅದರ್. ನಾಳೆ ಬ್ರಿಕ್ಸ್ ಏನಂತಂದ್ರೆ ನಾವು ಬ್ರಿಕ್ಸ್ ಹೋಸ್ಟ್ ಮಾಡ್ಬೇಕು. ಆಕ್ಚುಲಿ ಬ್ರಿಕ್ಸ್ ಅಲ್ಲಿ ಎಲ್ಲಿ ಇಂಡಿಯಾದ ಏನಂತಂದ್ರೆ ಸಾಕಷ್ಟು ಈ ನಾವು ಫಾರಿನ್ ಡಿಪ್ಲೊಮೆಟಿಕ್ ಮಿಷನ್ ದಲ್ಲಿ ಬಹಳಷ್ಟು ಹೆಜ್ಜೆ ಹಿಂದಿದ್ದೀವಿ ನಾವು. ಈಗಿಂದು ಸಿಚುವೇಶನ್ ಇದು ಮಾಡ್ಬೇಕಾದ್ರೆ ಅದೊಂದು ಅವಕಾಶ, ಅದನ್ನ ಹೆಂಗ ಮುಂದೆ ತಗೊಂಡು ಹೋಗ್ಬೇಕಂತಕೊಂಡು. ಸೊ ಫೈನ್. ನಾನು ಪ್ರೇಮಶೇಖರ ಸರ್, ಒಂದು ಪ್ರಶ್ನೆ ಇತ್ತು ನಂದು ಸರ್. ಈಗ ಚೈನಾನ 2 ಆಯಾಮದಲ್ಲಿ ನೋಡೋಣ ಸರ್. ಮೊದಲನೇ ಆಯಾಮ, ಈಗ ಚೈನಾಗೆ ಎಕನಾಮಿಕ್ ಇಂಟ್ರೆಸ್ಟ್ ಮಿಡಲ್ ಈಸ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಚೈನಾ ಇನ್ವೆಸ್ಟ್ ಮಾಡಿರೋದು ಸುಳ್ಳಲ್ಲ. ತನ್ನ ಇನ್ವೆಸ್ಟ್ಮೆಂಟ್ಗಳ ಹಾನಿ ವಿಚಾರದ ಬಗ್ಗೆ ಕೂಡ ಅದು ಸಹಜವಾಗಿ ಗಮನ ಹರಿಸುತ್ತೆ. ಎಕನಾಮಿಕಲಿ ಅದನ್ನು ನೋಡುತ್ತೆ. ಇವತ್ತು ಸ್ಟ್ರೈಟ್ ಆಫ್ ಹಾರ್ಮುಜ್ ಇದೆಯಲ್ಲ ಸರ್, ಅದು ಅದರದ್ದು ಸ್ಟೆಬಿಲಿಟಿ ಬಹಳ ಇಂಪಾರ್ಟೆಂಟು ಚೈನಾದ ದೃಷ್ಟಿಯಿಂದ. ಹಾರ್ಮುಜ್ ಏನಾದರೂ ಸ್ವಲ್ಪ ಅಪರಾತಪರ ಆಯಿತು ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಲಾಸ್ ಆಗುವುದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಕಾರಣಕ್ಕೆ ಚೈನಾ ಈ ಥರ ಹೇಳ್ತಾ ಇದೆಯಾ ಅಂತ ಒಂದು. ಇನ್ನೊಂದು, ನಾನೇ ಯುದ್ಧ ನಿಲ್ಲಿಸ್ತೆ ಅಂತ ಹೇಳಿ ಹಾಗಂದ ಮಾತ್ರಕ್ಕೆ ನಾನು ಡೊನಾಲ್ಡ್ ಟ್ರಂಪ್ ಜೊತೆ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಇವರು ಕಾಂಪಿಟೇಷನಲ್ಲಿ ಇದ್ದಾರೆ ಅಂತ ನಾನು ಹೇಳಲ್ಲ. ಇನ್ನೊಂದು ಕಡೆ ಏನು ಇರಾನ್ಗೆ ಸಪೋರ್ಟ್ ಮಾಡುತ್ತಲ್ಲ ವೆಪನ್ ವಿಚಾರದಲ್ಲಿ ಚೈನಾ, ಅದು ಲೆಬನಾನ್ಗೂ ಇದು ಮಾಡೋಕ್ಕಾಗತ್ತಾ, ಮಾಡೋಕ್ಕಾಗಲ್ವಾ, ಮಾಡಿದ್ರೆ ಯಾವ ಸ್ಕೇಲಲ್ಲಿ ಮಾಡಬಹುದು ಅಂತ? ಹಾರ್ಮುಜ್ನೇ ಮೊದಲು ಹೇಳ್ಬೇಡೋಣ. ಇನ್ಫ್ಯಾಕ್ಟ್ ನಾನು ಅವಾಗಲೇ ಹೇಳ್ತಾ ಇದ್ದೆ, ಟ್ರಂಪ್ ಅಥವಾ ಅಮೆರಿಕಾದ ಒತ್ತಡಕ್ಕೆ ಸಿಕ್ಕಿ ನಾವು ಸೇರಿದಂತೆ ಎಲ್ಲಾ ದೇಶಗಳು ಇರಾನ್ನಿಂದ ಕ್ರೂಡ್ ಆಯಿಲ್ ತಗೊಳ್ಳೋದು ನಿಲ್ಲಿಸಿದಾಗ
ಅದ ತಗೊಳ್ಳೋದನ್ನ ಕಂಟಿನ್ಯೂ ಮಾಡೋದು ಚೈನಾ ಒಂದು ಮಾತ್ರ. ಈಗಲೂ ಚೈನಾದ್ದು ಐ ಡೋಂಟ್ ನೋ ದ ಎಕ್ಸಾಕ್ಟ್ ಫಿಗರ್, ಐ ಥಿಂಕ್ ಅರೌಂಡ್ 40 ಅಂತ 43% ಇಂದ ಹೇಳ್ತಾರೆ. ಅಷ್ಟು ಇದು ಐ ಮೀನ್ ಕ್ರೂಡ್ ಆಯಿಲ್ ಬರೋದು ಪರ್ಷಿಯಾದಿಂದ, ಇರಾನ್ ನಿಂದ. ಅದು ಬರೋದು ಕಾರ್ಗ್ ಐಲ್ಯಾಂಡ್ ಇಂದ. ಕಾರ್ಗ್ ಇರೋದು ಪರ್ಷಿಯನ್ ಗಲ್ಫ್ ಮೇಲ್ಗಡೆ. ಇನ್ಫ್ಯಾಕ್ಟ್ ಇರಾನ್ದು 90% ಆಯಿಲ್ ಎಕ್ಸ್ಪೋರ್ಟ್ ಆಗೋದು ಕಾರ್ಗ್ ಐಲ್ಯಾಂಡ್ ಇಂದ. ಈಗ ಈ ಕ್ಷಣದಲ್ಲೂ ಸಹ ಅಲ್ಲಿ 1.8 ಬಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್ ಅಲ್ಲಿ ತುಂಬಿಕೊಂಡು ನಿಂತಿದೆ ಅಲ್ಲಿ. ಹೀಗಾಗಿ ಏನಾಗಿದೆ, ಅಲ್ಲಿಂದಾನೇ ಚೈನಾಗೂ ಸಹ ಸಪ್ಲೈ ಆಗೋದು. ಕಾರ್ಗಿಂದ ಹೊರಗೆ ಬರಬೇಕಾದ್ರೆ ಚೈನಾಗೆ ಹಾರ್ಮುಜ್ ಅನ್ನ ದಾಟ್ಕೊಂಡೇ ಬರಬೇಕು, ಬೇರೆ ದಾರಿ ಇಲ್ಲ. ಬಹುಶಃ ಚಾಬಹಾರಿಂದ ಅಲ್ಲಿಂದ ಬರೋದಾಗಿದ್ರೆ ಹಾರ್ಮುಜ್ ಚೈನಾಗ್ ಬೇಕಾಗಿರ್ಲಿಲ್ಲ. ಆದ್ರೆ ಕಾರ್ಗಿಂದ ಬರೋದ್ರಿಂದ ಹಾರ್ಮುಜ್ ಚೈನಾಗೆ ಬಹಳ ಮುಖ್ಯ ಆಗ್ತದೆ. ಆದ್ರೆ ಅಲ್ಲಿ ಆಗುವಂತ ಒಂದು ಇದು ಅಂತ ಹೇಳಿದ್ರೆ, ಒಂದು ಮಾತು ನಾವು ಕೇಳಿದ್ವಿ, ಚೈನೀಸ್ ನ ಅವ್ರು ಬಿಡ್ತಾ ಇದ್ದಾರೆ, ಚೈನೀಸ್ ಶಿಪ್ ನ ಫ್ರೆಂಡ್ಲಿ ಇಂಡಿಯಾ, ಚೈನಾ, ಇನ್ ಮತ್ತೊಂದೆರಡು ಕಂಟ್ರಿಗಳು ಅಂತೆಲ್ಲ ಹೇಳಿದ್ರು. ಆದ್ರೆ ಇದು ಓಕೆ ಬಿಡ್ಬೋದು ಇರಾನಿಯನ್ಸ್. ಆದ್ರೆ ಇರಾನಿಯನ್ ಪವರ್ ಡೌನ್ ಆಗ್ತಾ ಹೋದಂಗೆ, ಈ ಯುದ್ಧ ಕಂಟಿನ್ಯೂ ಆಗ್ತಾ ಹೋದಂಗೆ ಮತ್ತೆ ಬೇರೊಂದು ಪವರ್ಗಳು ಅಥವಾ ಅಮೆರಿಕ, ಇಸ್ರೇಲ್ ಅಲ್ಲಿ ಡಾಮಿನೇಟ್ ಆದ್ರೆ ಚೈನಾಗೆ ಇದುವರೆಗೆ ಇರುವಂತ ಒಂದು ಅವಕಾಶ, ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳುವಂತ ಅವಕಾಶ ಸಿಗ್ತದ? ಅಥವಾ ಇರಾನ್ ನಲ್ಲೇ ಬೇರೆ ರಿಜಿಮ್ ಚೇಂಜ್ ಆದ್ರೆ ಹಾಗಾದ್ರೆ ವಿಲ್ ಇಟ್ ಕಂಟಿನ್ಯೂ ಟು ಸಪ್ಲೈ ಆಯಿಲ್ ಟು ಚೈನಾ ಫ್ರಮ್ ಕಾರ್ಗ್ ಐಲ್ಯಾಂಡ್? ಇವ ಎಲ್ಲ ಡೌಟ್ ಇಂದ ಚೈನಾಗೆ ಈ ರೆಸ್ಯೂಮ್ ಅನ್ನು ಉಳಿಸ್ಕೋಬೇಕಾಗಿದೆ, ಮತ್ತೆ ಹಾರ್ಮುಜ್ ಅನ್ನು ಅದು ಖುಲ್ಲಾ ಇಟ್ಕೋಬೇಕಾಗಿದೆ. ಈ ಒಂದು ಕಾರಣಕ್ಕಾಗಿ ಚೈನಾ ಅಲ್ಲಿ ಮ್ಯಾಸಿವ್ ಅದು ಇಂಟ್ರೆಸ್ಟ್ ಇದೆ. ಪಾಯಿಂಟ್ ನಂಬರ್ 1. ಅಷ್ಟೇ ಅಲ್ಲ, ಹಾಗಂತ ಇರಾನ್ಗಷ್ಟೇ ಚೈನಾ ಇಸ್ ನಾಟ್ ಕೆಪ್ಟ್ ಆಲ್ ಇಸ್ ಎಗ್ಸ್ ಇನ್ ಒನ್ ಜಸ್ಟ್ ಇರಾನಿಯನ್ ಬಾಸ್ಕೆಟ್. ಅದು ಸೌದಿ ಅರೇಬಿಯಾ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಹೀಗಾಗಿ 2 ವರ್ಷಗಳ ಹಿಂದೆ ಸೌದಿ ಅರೇಬಿಯಾ ಮತ್ತೆ ಇರಾನ್ ನಡುವೆ ಸಂಧಾನ ಏರ್ಪಡಿಸಿ ಎರಡೂ ದೇಶಗಳು ಮತ್ತೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಶುರು ಮಾಡ್ಕೊಳ್ಳೋದಕ್ಕೆ ಚೈನಾ ಒಂದು ಪ್ಲಾಟ್ಫಾರ್ಮ್ ಕಲ್ಪಿಸಿತ್ತು. ಹೀಗಾಗಿ ಒಟ್ಟಾರೆ ವೆಸ್ಟ್ ಏಷ್ಯಾದಲ್ಲಿ ಶಾಂತಿ ಇರೋದು ಚೈನಾದ ಇಕನಾಮಿಕ್ ಗ್ರೋತ್ಗೆ ಬಹಳ ಮುಖ್ಯ. ಇನ್ಫ್ಯಾಕ್ಟ್ ದೇ ಹ್ಯಾವ್ ಇನ್ವೆಸ್ಟೆಡ್ ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಇನ್ ಇರಾನ್. ಅಷ್ಟಕ್ಕೆ ಮಾತ್ರ ನಾವು ಒಪ್ಕೊಳ್ಳೋಣ. ಆದ್ರೆ ಲೆಬನಾನ್ ವಿಷಯದಲ್ಲಿ ಅದೇನು ಮಾತಾಡಿದ್ರು ಅದಕ್ಕೆ ಏನು ಅರ್ಥ ಇಲ್ಲ. ಲೆಬನಾನ್ಗೋಸ್ಕರ ಚೈನಾ ಒಂದು ಇಸ್ರೇಲ್ ಮತ್ತು ಅಮೆರಿಕದ ವಿರೋಧವನ್ನು ಕಟ್ಟಿಕೊಳ್ಳೋದಕ್ಕೆ ಹೋಗ್ತದೆ ಅನ್ನೋದು ಇಟ್ ಇಸ್ ಐ ಥಿಂಕ್ ಐ ಕಾಂಟ್ ಅಕ್ಸೆಪ್ಟ್ ದಟ್. ಫೈನ್.